ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ. ಇದು ನಿನ್ನೆ ಅಂದರೆ ಮಂಡೇ ಸಂಜೆದು ಮಿನಿಲಾಗ್ ಆಗಿರುತ್ತೆ. ಸೊ ಆಫೀಸಿಂದ ಬೇಗ ಬಂದೆ. ಸೊ ಮನೇಲಿ ಯಾರೂ ಇರಲಿಲ್ಲ, ಅಮ್ಮ ಗದ್ದೆ ಹತ್ರ ಹೋಗಿತ್ತು ಅನಿಸುತ್ತೆ. ಇದು ಯೂಟ್ಯೂಬ್ ವಿಡಿಯೋ ಆಗಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಆಗಲಿ ಯಾವುದೇ ವ್ಯೂಸಲ್ಲಿ ಲೈಕ್ ಆಗಿ ಮಾಡ್ತಾ ಇಲ್ಲ. ನನಗೆ ಇಷ್ಟ ಇದೆ ಲಾಗ್ ಮಾಡೋದಕ್ಕೆ ಆರ್ಡರ್ ಮಾಡ್ತಾಯಿದ್ದೀನಿ. ಸೊ ಅಮ್ಮ ಯಾರೂ ಇರಲಿಲ್ಲ, ನಾನು ಬಂದು ಫ್ರೆಶ್ ಅಪ್ ಆಗಿ ಮಠ ತೊಳೆದು ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ನೀರೆಲ್ಲ ಬಿಟ್ಬಿಟ್ಟಿದ್ರು. ಹಳ್ಳಿ ಕಡೆ ನಿಮಗೆ ಗೊತ್ತೇ ಇರುತ್ತೆ, 3 ಡೇಸ್ಗೆ ಒಂದು ಸಲ ನೀರು ಬಿಡ್ತಾರೆ. ಹಾಗೆ ನಮ್ಮೂರಲ್ಲಿ 3 ಡೇಸ್ಗೆ ಒಂದು ಸಲ ನೀರು ಬಿಡ್ತಾಯಿದ್ರು. ಸೊ ನೀರು ಹಿಡಿಯೋಣ ಅಂದ್ಬಿಟ್ಟು ಚೌರಿ ಎಲ್ಲನೂ ತುಂಬಿಸಿ ಹುಯ್ತಾಯಿದೆ. ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಇದು ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಚೌರಿ ಇಟ್ಕೊಂಡಿದ್ದೆ, ಹಾಗಾಗಿ ವೀಡಿಯೋ ಕ್ಲಿಯರ್ ಬಂದಿಲ್ಲ. ಸೊ ಇಲ್ಲಿಂದ ಇಟ್ಕೊಬಂದು ಒಳಗಡೆ ಎಲ್ಲ ತುಂಬಿಸ್ಬೇಕಿತ್ತು. ಸೊ ಏನಂದರೆ ಲೈಫಲ್ಲಿ ನಿಮ್ಗೆ ಏನು ಇಷ್ಟ ಆಗಿರುತ್ತೆ ಅದನ್ನು ಮಾಡೋದಕ್ಕೆ ಅವಾಗಲೇ ಶುರು ಮಾಡಿಬಿಡಿ. ಯಾರು ಏನಂತಾರೆ, ಇವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ ಅನ್ನೋ ತಲೆ ಕೆಡಿಸ್ಕೊಬೇಡಿ. ಸೊ ಅಷ್ಟರಲ್ಲಿ ನಮ್ಮಮ್ಮ ಬಂತು, ಆಡ್ಮರಿಗೆಲ್ಲ ಮೇವಾಕಿ ಹಾಗೆ ಟೀ ಹಿಡ್ಕೊಟ್ಟು ಕುಡಿತಿದೆ. ಸೊ ಅಷ್ಟರಲ್ಲಿ 7 ಆಗಿತ್ತು. ನಿನ್ನೆ ಮಂಡೇ ಆಗಿರೋದ್ರಿಂದ ಬೆಳಗ್ಗೆ ನಾನು ಚಿಕನ್ ತಿಂದಿರಲಿಲ್ಲ. ಸೊ ಸಂಜೆ ತಿಂತಾಯಿದೆ. ಓದ್ಕೋಬೇಕಿತ್ತು. ಅಷ್ಟರಲ್ಲಿ ಅಮೃತಧಾರೆದು ಭೂಮಿಕಾ ಅವ್ರದ್ದು ಫೈಟಿನ್ ಸೀನ್ ಇತ್ತು. ಸೊ ಅದನ್ನು ನೋಡ್ಬಿಟ್ಟು ಓದ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ನೋಡ್ತಾಯಿದ್ದೆ ಟಿ ವಿಲಿ. ಇದು ಬುಧವಾರ ನಡೆಯೋ ಎಕ್ಸಾಮ್ದು ಒಂದು ಸ್ಟೋರಿನೇ ಇದೆ. ಸೊ ಅದ್ರದ್ದು ಏನು ವಿಷಯ ಸ್ಟೋರಿ ಅಂತ ಅದು ಲಾಗಲ್ಲೇ ಹೇಳ್ತೀನಿ, ಬುಧವಾರದ್ದು ವಿಡಿಯೋ ಲಾಗಲ್ಲಿ. ನಾನು ಫೋನ್ ತಗೊಂಡಿದ್ದು ವರ್ಷದಿಂದನೇ ಈ ಥರ ಯೂಟ್ಯೂಬ್ ವೀಡಿಯೋ, ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡ್ತಿದ್ದೆ. ಇಷ್ಟೊತ್ತಿಗೆ ಸ್ವಲ್ಪ ಬೆಟರ್ ಆಗಿರೋದು. ಇಟ್ಸ್ ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನ್ನ ಇಷ್ಟಕ್ಕೋಸ್ಕರ ಅಷ್ಟೇ. ಸೊ ಅದು ಸೀರಿಯಲ್ ಮುಗಿಸ್ಕೊಂಡು ಓದ್ಕೊಳ್ಳೋಣ ಅಂದ್ಬಿಟ್ಟು ಓದ್ಕೊತಿದ್ದೆ. ಸೊ ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ದು ಯಾವ್ಯಾವ ರೀತಿ ಕಂಟೆಂಟ್ ಮಾಡಬೇಕು ಅನ್ನೋ ಐಡಿಯಾನು ಕೂಡ ಒಂದು ನೋಟ್ಸಲ್ಲಿ ಬರ್ಕೊತಿದೆ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಓದ್ಕೊತಿದ್ದೆ. ಯಾವ್ಯಾವ ರೀತಿ ಮಾಡಬೇಕು ಅಂತ ಮೊದಲೇ ಸ್ವಲ್ಪ ಐಡಿಯಾ ಮಾಡಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಅದು ನೋಟ್ಸ್ಗಳೆಲ್ಲ ಮಾಡ್ಕೊತಿದ್ದೆ. ಸೊ ನಂದು ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.